ಅಂತಂದ್ರೆ ನೀವು ಅಷ್ಟೇ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ, ನಮ್ಮ ಖರ್ಗೆ ಸಾಹೇಬರು ಬರ್ತಾರೆ 50,000 ಜನ ಸೇರೋರು ಬೇಡ, 300 ಜನನೇ ಸೇರಿಸಿ. RSSನ ನಿಯಮವನ್ನು ಎಲ್ಲ ರಾಜಕಾರಣಿಗಳು ಪಾಲನೆ ಮಾಡಿದ್ರೆ ಸಮಾಜ ಶಾಂತಿಯುತವಾಗಿರುತ್ತೆ ಅಂತ ನನಗನ್ಸುತ್ತೆ ಸರ್. 6 ಸಂಘಟನೆಗಳಿದೆ, ಆ ಸಂಘಟನೆ ಈ ಸಂಘಟನೆ ಅಂತ. ಎಷ್ಟೇ ಸಂಘಟನೆ ಇದ್ರು ಇಡೀ ಭಾರತದ ಸಂಘಟನೆಗಳೆಲ್ಲ ಸೇರ್ಕೊಂಡ್ರು ಕೂಡ RSSಗೆ ಕಾಂಪೀಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದರೆ 100 ವರ್ಷಗಳು ಅದು ನಡ್ಕೊಂಡು ಬಂದಿದೆ. ಸೊ ಅದು ಐಡಿಯಾಲಜಿ ನಮ್ಗೆ ಒಪ್ತಿರೋ ಬಿಡ್ತಿರೋ, ನಮ್ಗೆ ಆಗುತ್ತೋ ಆಗಲ್ಲೋ, ಅದು ಅವ್ರು ನಮ್ಮನ್ನು ಇಷ್ಟಪಡ್ತಾರೋ ಪಡೋಲ್ಲ ಅಥವಾ ನಾವು ಅದನ್ನು ಇಷ್ಟಪಡ್ತಿರೋ ಬೇರೆ ವಿಚಾರ. 100 ವರ್ಷಗಳ ಕಾಲ ಒಂದು ಆರ್ಗನೈಸೇಷನ್ ಸಸ್ಟೈನ್ ಆಗಿದೆ ಅಂತಂದರೆ ನಾನು ಕಾಂಗ್ರೆಸ್ವ್ರಿಗೆ ಅದನ್ನೇ ಹೇಳಿದೆ, RSSನಿಂದ ಕಲಿಯೋದು ತುಂಬ ಇದೆ, ಕಲ್ತ್ಕೊಳ್ಳಿ. ಕಂಪ್ಲೀಟ್ ಮಾಡಿದರೆ ಕಂಗ್ರ್ಯಾಚುಲೇಷನ್ ಮಾಡಲೇಬೇಕು, ಕಲಿಯೋದು ತುಂಬ ಇದೆ. ಅಟ್ ದ ಸೇಮ್ ಟೈಮ್ ನನಗಾಗುತ್ತೋ ಬಿಡುತ್ತೋ ಬೇರೆ ವಿಚಾರ. ಬಟ್ ಸಂವಿಧಾನಿಕವಾಗಿ 140 ಕೋಟಿ ಜನರಿಗಿರುವಂಥ ಅಧಿಕಾರ RSS ಕೂಡ ಇದೆ. ಅದನ್ನು ಪ್ರಿಯಾಂಕಾ ಖರ್ಗೆ ಅವರು ಏನಾದರೂ ಹೇಳೋಕ್ಕೆ ಮುಂಚೆ ದಯಮಾಡಿ ಅವರು ಕಾನೂನಾತ್ಮಕವಾಗಿ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಬ್ಯಾನ್ ಮಾಡೋದು, ಇವ್ರು ಬ್ಯಾನ್ ಮಾಡೋದು ಗುಲ್ಬರ್ಗಾದಲ್ಲಿ, ಕಲಬುರಗಿದಲ್ಲಿ ಬಡತನವನ್ನು ಬ್ಯಾನ್ ಮಾಡಿ, ಅಲ್ಲಿರುವ ಶಾಲೆಗಳಲ್ಲಿ ಬಿದ್ದೋಗೋ ಶಾಲೆಗಳನ್ನು ಒಳ್ಳೆ ಕಟ್ಟಡ ಕಟ್ಟಿ ಬಿದ್ದೋಗೋ ಶಾಲೆಗಳನ್ನು ಬ್ಯಾನ್ ಮಾಡಿ, ಮೊದಲು ಆ ಮಕ್ಕಳನ್ನ ಕರ್ಕೊಂಬಂದು ಆ ಅಶಿಕ್ಷಣತೆ ಏನಿದೆ ಅದನ್ನು ಬ್ಯಾನ್ ಮಾಡಿ. RSS ಬ್ಯಾನ್ ಮಾಡೋದಕ್ಕಿಂತ ಗುಲ್ಬರ್ಗನ ಉದ್ಧಾರ ಮಾಡಿದ್ರೆ ಐ ಥಿಂಕ್ ಜನ ನಿಮಗೆ ಚಪ್ಪಾಳೆ ಹೊಡಿತಾರೆ, ಜನ ನಿಮ್ಮನ್ನು ಸ್ಪಂದಿಸ್ತಾರೆ. ವಿರೋಧಿಸೋದ್ರಿಂದ ನಮ್ಮನ್ನ ಪ್ರೀತಿ ಮಾಡೋರು ಕಡಿಮೆ ಆಗ್ತಾರೆ, ನಾವು ಅಭಿವೃದ್ಧಿ ಮಾಡೋದ್ರಿಂದ ನಿಮ್ಮನ್ನ ಪ್ರೀತಿ ಮಾಡೋದು ಜಾಸ್ತಿ ಆಗ್ತಾರೆ. ಈಗ ಮೊನ್ನೆ RSS ಬ್ಯಾನ್ ಮಾಡಬೇಕು ಅಂತ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರು, ಅದು ಕೋರ್ಟ್ ಲೆವೆಲ್ ತನಕ ಹೋಗಿತ್ತು. ಕೋರ್ಟ್ ಇಂದ ಒಂದು 300 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಪಥಸಂಚಲನ ಮಾಡೋಕೆ. ನಿನ್ನೆ 1000 ಜನ ಸೇರ್ಕೊಂಡಿದ್ರು. ಏನ್ ಅನಿಸುತ್ತೆ ಅದ್ರ ಬಗ್ಗೆ? ಇಲ್ಲ, ಅದೇ ಇದಕ್ಕೆ ಪಥಸಂಚಲನಕ್ಕೆ 300 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ರು. ಜನ ನೋಡೋಕ್ಕೆ 1000 ಜನ ಸೇರ್ಕೊಂಬೋದಲ್ಲ, ಅವ್ರೇನು ಪಥಸಂಚಲನ ಇರಲಿಲ್ಲ. ಸೊ ಲಾಜಿಕಲಿ ಹೈಕೋರ್ಟ್ ಆದೇಶವನ್ನು ಎಲ್ಲೂ ಉಲ್ಲಂಘನೆ ಆಗಿಲ್ಲ. ಬಟ್ ನೋಡೋಕ್ಕೆ ಜನ ಸೇರ್ಬೋದಲ್ವಾ, ಸೊ ನೋಡೋಕ್ಕೆ ಜನ ಸೇರಿದ್ದಾರೆ. ಸೊ ನಾವು ಅದನ್ನೇ ಹೇಳೋದು, ಯಾವ ಅವಶ್ಯಕತೆ ಇದೆಯೋ ಅದರ ಬಗ್ಗೆ ಸರ್ಕಾರ ನಿರ್ಧಾರ ತಗೊಳ್ಬೇಕೇ ಹೊರತು ಅದೇನು ಹೇಳಿದೆ ಬೆಳೆದು ನಿಂತಿರೋ ಬೆಟ್ಟದ ಬಗ್ಗೆ ನೀವು ಅದನ್ನು ಕೊರಿ ಮಾಡೋಕ್ಕೆ ಹೋದರೆ ಇದೇ ರೀತಿ ಆಗೋದು. ಈಗ ನಾನು ಹೇಳೋದೇನು ಅಂತಂದರೆ, ಈಗ RSSಗೆ 300 ಜನಕ್ಕೆ ಪರ್ಮಿಷನ್ ಯಾವ ರೀತಿ ಇದೆಯೋ, ಮುಂದೆ ಸಿದ್ದರಾಮಯ್ಯನವರು ಭಾಷಣ ಮಾಡೋರು ಅಷ್ಟೇ ಒಂದು 300 ಜನಕ್ಕೆ ಒಂದು ಲಿಮಿಟ್ ಮಾಡ್ಕೊಳ್ಬೇಕು. ಯಾಕೆಂದರೆ ಅದು ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ. ವಿರೋಧ ಪಕ್ಷದ ನಾಯಕ ಎಲ್ಲಾದರೂ ಮಾತಾಡೋಕೆ 300 ಜನಕ್ಕೆ ಅವ್ರಿಗೆ ಕೊಡಬೇಕು. ಡಿ ಕೆ ಶಿವಕುಮಾರ್ ಎಲ್ಲರೂ ಮತ್ತು ಖರ್ಗೆ ಇವರು ಅಷ್ಟೇ, ಪ್ರಿಯಾಂಕಾ ಖರ್ಗೆ ಅವರು ಅಷ್ಟೇ 1000 ಜನ ಸೇರಿಸ್ತಾರೆ. ಸೊ ಇನ್ಮೇಲೆ ಈ ಒಂದು ಲಿಮಿಟೇಷನ್ RSS ಕೊಟ್ಟಿರೋ ಲಿಮಿಟೇಷನ್ಸನ್ನು ಮೊದಲು ಸರ್ಕಾರನೂ ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನೋದು. ಯಾಕಂದರೆ ಈಗ ಹೈಕೋರ್ಟ್ ಆದೇಶ ಮಾಡಿದೆ ಅಂತಂದರೆ ಅದಕ್ಕೊಂದು ಲಾಜಿಕ್ ಅಂತೂ ಇದ್ದೇ ಇರ್ತದೆ. ಸೊ ನಾನು ಕೇಳೋದೇನು ಅಂತಂದರೆ, ಈಗ RSSಗೆ 300 ಜನ ಅಂತಂದರೆ ನೀವು ಅಷ್ಟೇ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ, ನಮ್ಮ ಖರ್ಗೆ ಸಾಹೇಬರು ಬರ್ತಾರೆ 50,000 ಜನ ಸೇರೋರು ಬೇಡ, 300 ಜನನೇ ಸೇರಿಸಿ. ಸೊ ಈಗ ಈ RSSಗೆ ಇಂಪ್ಲಿಮೆಂಟ್ ಆಗಿರೋದನ್ನು ಸರ್ಕಾರದಲ್ಲಿ ಯಾರೇ ಅಥವಾ ಸರ್ಕಾರ ಅಥವಾ ಯಾರೇ ಮಾಡಬೇಕಾದ್ರೂ ಕೂಡ 300 ಜನಕ್ಕೆ ಲಿಮಿಟ್. ಯಾಕಂದರೆ ಈ ಒಂದು ಆದೇಶವನ್ನು ಸಾರ್ವಜನಿಕವಾಗಿ ರಾಜಕಾರಣಿಗಳೇ ಮೊದಲು ಪಾಲನೆ ಮಾಡಿದ್ರೆ ಒಳ್ಳೆಯದು ಅಂತ. ಯಾಕಂದರೆ ಏನು ಹೇಳ್ತಾರಲ್ಲ, ಮಾಡಿಸೋದು ತುಂಬ ಈಸಿ, ಮಾಡೋದು ತುಂಬ ಕಷ್ಟ. ನೆಕ್ಸ್ಟ್ ಟೈಮು ಪ್ರಿಯಾಂಕಾ ಖರ್ಗೆ ಅವರು ಎಲ್ಲರೂ ಭಾಷಣ ಮಾಡೋಕ್ಕೆ ಹೋದಾಗ ಕೇವಲ 300 ಜನಕ್ಕೆ ಲಿಮಿಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸಿದ್ದರಾಮಯ್ಯನವರು ಅಷ್ಟೇ 300 ಜನಕ್ಕೆ ಲಿಮಿಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. 1000 ಜನ ಸೇರಿಸೋದು ಬೇಡ. ಯಾಕಂದರೆ ಯಾವ RSSನ ನೀವು ಸೇರ್ಸೋಕ್ಕೆ ಬೇಡ ಅಂತ ಹೇಳ್ತಿರೋ ಅದನ್ನು ನೀವು ಕೂಡ ಪಾಲನೆ ಮಾಡಿದ್ರೆ ಒಳ್ಳೆಯದು. ಐ ಥಿಂಕ್ ಸಾರ್ವಜನಿಕವಾಗಿ ಇದು ಜನ ಒಪ್ತಾರೆ ಅಂತ ನನಗನ್ನಿಸುತ್ತೆ ಅಂತ ಅನಿಸುತ್ತೆ. ಸರ್, ಇನ್ನೊಂದು, ಈಗ RSS ಪಥಸಂಚಲನ ಮಾಡೋಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳ್ತಾರೆ. ಮೊನ್ನೆ ಕೆಂಪೇಗೌಡ ಏರ್ಪೋರ್ಟಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಿದ್ರು, ಅದಕ್ಕೆ ಪರ್ಮಿಷನ್ ಬೇಡ ಅಂತ ಕೆಲವು ಪಬ್ಲಿಕಲ್ಲಿ ಮಾತಾಡ್ತಾ ಇದ್ದಾರೆ. ಸರ್, ಈಗ ಏನಾಗ್ತಿದೆ, ಮುಂಚೆ ಆದರೆ ಪಾಪ್ಯುಲೇಷನ್ ಕಡಿಮೆ ಇತ್ತು ಸರ್, ಏನೋ ಜಾಗ ದೊಡ್ಡದಾಗಿತ್ತು. ಈಗ ಸೀಮಿತವಾಗಿ ಈಗ ಏರ್ಪೋರ್ಟ್ ಇರೋದು ಪ್ಲೇನ್ ಹತ್ತಕ್ಕೆ. ನನಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸರಿನೋ ತಪ್ಪಾಯಿತಲ್ಲ ಅಂತ ಅದು ಮಾಡ್ತಾ ಇದ್ದಾರೆ. ಬಟ್ ನಾನು ಹೇಳೋದೇನು ಅಂತಂದರೆ, ಸರ್ ಬಾತ್ರೂಮ್ ಬಳಸಬೇಕು, ಏರ್ಪೋರ್ಟನ್ನು ಪ್ಲೇನ್ ಹತ್ತಕ್ಕೆ ಬಳಸಬೇಕು, ಬಸ್ಸನ್ನು ಓಡಾಡಕ್ಕೆ ಬಳಸ್ಕೊಬೇಕು. ಸೊ ಆ ಜಾಗದಲ್ಲಿ ಬೇರೆ ಏನೋ ಮಾಡೋಕ್ಕೆ ಹೋದಾಗ ಐ ಥಿಂಕ್ ಬೇರೆ ಅರ್ಥಗಳು ಕಲ್ಪಿತವಾಗುತ್ತೆ. ಐ ಥಿಂಕ್ ನನಗೆ ಗೊತ್ತಿಲ್ಲ, ಇವನ್ ಸಮುದಾಯಗಳು ಅಷ್ಟೇ ಅರ್ಥ ಮಾಡ್ಕೊಬೇಕು. ನಾನು ಬರೀ ಮುಸ್ಲಿಂ ಸಮುದಾಯ ಅಂತ ಏನು ಹೇಳಕ್ಕೆ ಹೋಗೋದಿಲ್ಲ, ಎಲ್ಲರೂ ಅರ್ಥ ಮಾಡ್ಕೊಬೇಕು. ಸೀಮಿತವಾದಂಥ ಜಾಗವನ್ನು ಸೀಮಿತವಾದ ಕೆಲಸಕ್ಕೆ, ಆ ಸ್ಪಷ್ಟನೆ ಇರೋ ಕೆಲಸಕ್ಕೆ ಬಳಸಬೇಕು ಸರ್. ಇಲ್ಲ ಅಂತಂದರೆ ಐ ಥಿಂಕ್ ಬೇರೆ ರೀತಿ ಅರ್ಥಗಳು ಕಲ್ಪಿತ ಆಗತ್ತೆ. ಆಮೇಲೆ ಸುಮ್ಮನೆ ಅನ್ವಾಂಟೆಡ್ ಆಗಿ ಪ್ರಶ್ನೆ ಮಾಡೋಕ್ಕೆ ಒಂದು ದಾರಿ ಮಾಡಿಕೊಟ್ಟಕ್ಕಾಗತ್ತೆ ಅಂತ ನನ್ನದೊಂದು ಅನಿಸಿಕೆ. ಅದರ್ವೈಸ್ ನಾನು ಜಾತಿ ಧರ್ಮಗಳ ಬಗ್ಗೆ ಹೆಚ್ಚಾಗಿ ನಾನು ಅದ್ರ ಬಗ್ಗೆ ಟಿಪ್ಪಣಿ ಮಾಡ್ಲಿಕ್ಕೆ ಹೋಗೋದ. ಓಕೆ ಸರ್, ಈಗ RSSನ ಬ್ಯಾನ್ ಮಾಡಬೇಕು ಅಂತಂದ್ರು, ಅದೇ ರೀತಿ ಈಗೇನು ನಮಾಜ್ ದಿನ ಆಯ್ತಲ್ಲ, ಅದನ್ನ ಸಮರ್ಥನೆ ಮಾಡ್ಕೋತಾರೆ ಕಾಂಗ್ರೆಸ್ ಶಾಸಕರು. ನನಗೆ ಗೊತ್ತಿಲ್ಲ ಸರ್, ಈ ಕಾಂಗ್ರೆಸ್ ಅವ್ರು ಬದುಕಿರೋದೇನೆ ಓಟ್ ಚೋರಿ ಮತ್ತು ಸಮರ್ಥನೆ ಮೇಲೆ ಅದು ಎಷ್ಟು ದಿನ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಈಗೇನು ಹೇಳ್ತಾರಲ್ಲ, ಜಸ್ಟ್ ಬಿಕಾಸ್ ನಾನು ಪ್ರಿಯಾಂಕಾ ಖರ್ಗೆ ಅವರ ಸ್ಟೇಟ್ಮೆಂಟನ್ನು ನೋಡಿದೆ. ಈಗ ಹೈಕೋರ್ಟ್ ಅವರು ಡೈರೆಕ್ಷನ್ಸ್ ಕೊಟ್ಟರು,
RSS ಅವ್ರ ಜೊತೆ ಕೂತ್ಕೊಂಡು ಮಾತುಕತೆ ಮಾಡಿಕೊಂಡು ಅದನ್ನು ಮುಂದುವರಿಸಿ ಅಂತ ಐ ಥಿಂಕ್ 2 ಸತಿ ಹೈಕೋರ್ಟು ಡೈರೆಕ್ಷನ್ಸ್ ಕೊಡ್ತು. ಯಾಕಂದರೆ ಸಂವಿಧಾನಿಕವಾಗಿ ಹಕ್ಕಿದೆ, ನಾವೇನೋ ಒಂದು ಪ್ರತಿಭಟನೆ ಮಾಡ್ಬೋದು, ಪಥಸಂಚಲನ ಮಾಡೋದು, ಅದು ನಮಗೆ ಸಂವಿಧಾನ ಕೊಟ್ಟಿರೋಂಥ ಹಕ್ಕು, ಅದು ನಮ್ಮೆಲ್ಲರಿಗೂ ಯಾವ ರೀತಿ ಇದೆಯೋ ಇವನ್ RSS ಕೂಡ ಇದೆ. ಸೊ ಅದೇ ರೀತಿಯಲ್ಲಿ ಮಾಡಿ ಅಂತಂದರು. ಬಟ್ ಆ ಲಿಮಿಟೇಷನ್ಸನ್ನು ಏನಕ್ಕೆ ಇರ್ತು ಅಂತಂದರೆ ಸರ್ಕಾರ ಇಷ್ಟು ಜನ ಬಂದರೆ ನಮ್ಮ ಕೈಲಿ ಆಗಲ್ಲ ಅಂದಾಗ ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಎಸ್ ಡೆಫಿನೆಟ್ಲಿ 300 ಜನ ಲಿಮಿಟ್ ಮಾಡಿರೋದು ಎಸ್ ಡೆಫಿನೆಟ್ಲಿ ನಾನು ಸರ್ಕಾರದ ನಿಲುವನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು, ಯಾಕಂದರೆ ಸರ್ಕಾರ ಅದು ಮೇನೆ ಮಾಡಿದ್ರು. ಬಟ್ ನಾನು ಹೇಳೋದೇನು ಅಂತಂದರೆ ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳು ಮಾಡಿದ್ರೂ ಕೂಡ DK ಶಿವಕುಮಾರ್ ಮಾಡಿದ್ರೆ ಅಥವಾ ಪ್ರಿಯಾಂಕಾ ಖರ್ಗೆ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಬಂದಾಗ ಒಂದು 50,000 ಜನ ಸೇರಿದ್ರು ಅಂತಾರೆ. ಮಲ್ಲಿಕಾರ್ಜುನ್ ಖರ್ಗೆನೇ ಬರಲಿ, ಅಧ್ಯಕ್ಷರೇ ಬರಲಿ, 300 ಜನಕ್ಕೆ ಲಿಮಿಟ್ ಮಾಡ್ಕೊಳ್ಳಿ. ಈ 300 ಜನ ಅನ್ನೋದನ್ನು ಬರೀ RSS ಮಾತ್ರ ನೀವು ಸೀಮಿತ ಮಾಡ್ಕೊಳ್ಬಾರ್ದು. ಈ ಮುಂದೆ ಬರೋ ಎಲ್ಲ ಕಾರ್ಯಕ್ರಮಗಳು, ರಾಜಕೀಯ ಕಾರ್ಯಕ್ರಮಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ವಿರೋಧ ಪಕ್ಷ ಯಾರೇ ಆಗಿರ್ಬೋದು, ಕುಮಾರಣ್ಣನೂ ಅಷ್ಟು ಜನ ಸೇರಿಸಿ 10,000 ಜನ ಸೇರಿದ್ರು ಅಂತಾರೆ. ಬೇಡ, ಕುಮಾರಣ್ಣಗೂ ಇನ್ಮೇಲೆ 300 ಜನನೇ ಸೇರಿಸಿ, DK ಶಿವಕುಮಾರ್ಗೂ 300 ಜನ ಸೇರಿಸಿ, ಖರ್ಗೆ ಸಾಹೇಬರು ಬಂದರೆ 300 ಜನನೇ ಸೇರಿಸಿ. ಈ RSSನ ನಿಯಮವನ್ನು ಎಲ್ಲ ರಾಜಕಾರಣಿಗಳು ಪಾಲನೆ ಮಾಡಿದ್ರೆ ಸಮಾಜ ಶಾಂತಿಯುತವಾಗಿರುತ್ತೆ ಅಂತ ನನಗನ್ಸುತ್ತೆ ಸರ್. ಈಗ RSS ಬ್ಯಾನ್ ವಿಚಾರಕ್ಕೆ ನೀವು ಕೂಡ ಧ್ವನಿ ಎತ್ತಿದ್ರಿ, ಏನು ಅನ್ಸುತ್ತೆ ಸರ್ ಅದ್ರ ಬಗ್ಗೆ? ಬ್ಯಾನ್ ಸರ್, ಈಗ ಬ್ಯಾನ್ ಮಾಡೋಕ್ಕೆ ಒಂದು ಆರ್ಗನೈಸೇಷನ್ ಎಕ್ಸಿಸ್ಟೆನ್ಸ್ ಇರಬೇಕು. RSS ರೆಕಾರ್ಡ್ಸಲ್ಲಿ ಎಲ್ಲಿದೆ? ಹೆಂಗೆ ಬ್ಯಾನ್ ಮಾಡ್ತೀರಾ? ಸೊ ರೆಕಾರ್ಡ್ಸ್ನಲ್ಲೇ ಇಲ್ದಂಥ RSSನ್ನು ಬ್ಯಾನ್ ಮಾಡ್ತೀವಿ ಅಂತ ಹೊರಟಿರೋ ಇವ್ರುಗಳನ್ನು ನಾನು ಏನು ಹೇಳಬೇಕು ಅಂತ ನನಗಂತೂ ಗೊತ್ತಿಲ್ಲ. ಆಮೇಲೆ ಒಂದು ಸಂಸ್ಥೆ ನೋಡಿ, 100 ಸಂಘಟನೆಗಳಿದೆ, ಆ ಸಂಘಟನೆ ಈ ಸಂಘಟನೆ ಅಂತ. ಎಷ್ಟೇ ಸಂಘಟನೆ ಇದ್ರು ಇಡೀ ಭಾರತದ ಸಂಘಟನೆಗಳೆಲ್ಲ ಸೇರ್ಕೊಂಡ್ರೂ ಕೂಡ RSSಗೆ ಕಾಂಪೀಟ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ 100 ವರ್ಷಗಳು ಅದು ನಡ್ಕೊಂಡು ಬಂದಿದೆ. ಸೊ ಅದು ಐಡಿಯಾಲಜಿ ನಮ್ಗೆ ಒಪ್ತಿರೋ ಬಿಡ್ತಿರೋ, ನಮ್ಗೆ ಆಗುತ್ತೋ ಆಗಲ್ಲೋ, ಅದು ಅವ್ರು ನಮ್ಮನ್ನು ಇಷ್ಟಪಡ್ತಾರೋ ಪಡೋಲ್ಲ ಅಥವಾ ನಾವು ಅದನ್ನು ಇಷ್ಟಪಡ್ತಿರೋ ಬೇರೆ ವಿಚಾರ. 100 ವರ್ಷಗಳ ಕಾಲ ಒಂದು ಆರ್ಗನೈಸೇಷನ್ ಸಸ್ಟೈನ್ ಆಗಿದೆ ಅಂತಂದರೆ ನಾನು ಕಾಂಗ್ರೆಸ್ವ್ರಿಗೆ ಅದನ್ನೇ ಹೇಳಿದೆ, RSSನಿಂದ ಕಲಿಯೋದು ತುಂಬ ಇದೆ, ಕಲ್ತ್ಕೊಳ್ಳಿ. ಓಕೆ, ಯು ಹ್ಯಾವ್ ಟು ಲರ್ನ್ ಎ ಲಾಟ್. ಇವನ್ ನಮ್ಮ ವಿರೋಧಿಗಳಿಂದ ಕೂಡ ಕಲಿಯೋದಿದೆ. ಸೊ ನಾನು ಹೇಳೋದೇನು ಅಂತಂದರೆ RSSನ ಬ್ಯಾನ್ ಮಾಡಲಿಕ್ಕೆ ಎಕ್ಸಿಸ್ಟೆನ್ಸ್ ಇನ್ ರೆಕಾರ್ಡ್ಸ್ ಬೇಕಾಗಿದೆ. RSS ರಿಜಿಸ್ಟರ್ ಆಗಿಲ್ಲ. ಸೊ ರಿಜಿಸ್ಟರ್ ಆಗದಿರೋ RSSನ ಹೆಂಗೆ ಬ್ಯಾನ್ ಮಾಡ್ತೀರಾ? ಸೊ ಹಾಗಾಗಿ ಐ ಥಿಂಕ್ ಸ್ವಲ್ಪ ಪ್ರಿಯಾಂಕಾ ಖರ್ಗೆ ಅವರು ಏನಾದ್ರು ಹೇಳೋಕ್ಕೆ ಮುಂಚೆ ದಯಮಾಡಿ ಅವರು ಕಾನೂನಾತ್ಮಕವಾಗಿ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಈಗ ಪ್ರಿಯಾಂಕಾ ಖರ್ಗೆ ಅಂತ ಹೆಸರು ಹೇಳ್ತೀನಿ, ಅವ್ರಿಗೆ ಹೆಸರೇ ಇಲ್ಲ ಅಂದರೆ ನಾವೇನಂತ ಕರಿಬೇಕು? ನಾವು ಹೆಂಗೆ ರಿಸ್ಟ್ರಿಕ್ಷನ್ ಮಾಡೋದು ಅಲ್ವಾ? ಈಗ ಮೊನ್ನೆ ಇವ್ರಿಗೆ ಯಾರಿಗೆ ಬೆಳ್ತಂಗಡಿನಲ್ಲಿ ಮಹೇಶ್ ತಿಮ್ರೋಡಿ ಅವ್ರನ್ನ ಗಡೀಪಾರು ಅಂತಂದರು. ಈಗ ಮಹೇಶ್ ತಿಮ್ರೋಡಿ ಅವ್ರಿಗೆ ಒಂದು ಹೆಸರಿದೆ, ಗಡೀಪಾರು ಮಾಡ್ಬೋದು. ಹೆಸರೇ ಇಲ್ಲ ಅಂದಾಗ ಸೊ ಹೆಂಗೆ ಗಡೀಪಾರು ಮಾಡೋಕ್ಕಾಗತ್ತೆ? ಹಂಗಾಗಿ RSS ರಿಜಿಸ್ಟ್ರೇ ಆಗಿಲ್ಲ. ಇಫ್ ಐಮ್ ನಾಟ್ ರಾಂಗ್, ಡಸ್ ನಾಟ್ ಎಕ್ಸಿಸ್ಟ್ ಆನ್ ರೆಕಾರ್ಡ್ಸಲ್ಲಿ ಎಲ್ಲೂ ಕೂಡ RSS ಇಲ್ಲ. ಆ ಐಡಿಯಾಲಜಿನ ಅವರು ಅದೇ ರೀತಿ ಬೆಳೆಸ್ಕೊಂಬಂದಿದ್ದಾರೆ. ನಿಜವಾಗ್ಲೂ ರಿಜಿಸ್ಟರ್ ಮಾಡಿದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದೆ ಅಂತಂದರೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. 100 ವರ್ಷ ಕಂಪ್ಲೀಟ್ ಮಾಡಿದರೆ ಕಂಗ್ರ್ಯಾಚುಲೇಷನ್ ಮಾಡಲೇಬೇಕು. ಕಲಿಯೋದು ತುಂಬ ಇದೆ. ಅಟ್ ದ ಸೇಮ್ ಟೈಮ್ ನನಗಾಗುತ್ತೋ ಬಿಡುತ್ತೋ ಬೇರೆ ವಿಚಾರ. ಬಟ್ ಸಂವಿಧಾನಿಕವಾಗಿ 140 ಕೋಟಿ ಜನರಿಗಿರುವಂಥ ಅಧಿಕಾರ RSS ಕೂಡ ಇದೆ. ಅದನ್ನು ಅವ್ರು ಬಳಸ್ಬೋದು. ನಿಮಗಾಗಲ್ಲ, ಅದು ನಿಮಗೆ ಬಿಟ್ಟು ವಿಚಾರ, ನಮಗೇನು ಮಾಡಲಿಕ್ಕಾಗಲ್ಲ ಅಷ್ಟೇ ಸರ್. ಇನ್ನೊಂದು ಪ್ರಿಯಾಂಕಾ ಖರ್ಗೆ ಈಗ RSS ವಿಚಾರದ ಮುಖಭಂಗ ಆಯಿತು ಒಂದು ಕಡೆ, ಆದರೆ RSS ಈಗ ದೇಶದೆಲ್ಲ ಕಡೆ ಪ್ರಚಾರ ಆಯಿತು, ಒಂದು ಒಳ್ಳೆ ಪ್ರಚಾರ ಸಿಕ್ತಿದ್ರಿಂದ ಸರ್. ಬೇಡವಾದಂಥ ವಿಚಾರ ಸರ್. ಈಗ ನಾನು ಹೇಳ್ತೀನಿ ನೋಡಿ, ಪ್ರಿಯಾಂಕಾ ಖರ್ಗೆ ಅವರು ಒಂದು ಮನದಟ್ಟು ಮಾಡ್ಕೊಬೇಕಾರದಂತೆ ಆ ಗುಲ್ಬರ್ಗನ ಹೆಂಗೆ ಮಡಗಿದ್ದೀರಾ ನೀವು? ಆ ಗುಲ್ಬರ್ಗನ ಸಿಂಗಾಪುರ್ ಮಾಡ್ಬೋದಾಗಿತ್ತು. ಅವ್ರ ತಂದೆ 40ರಿಂದ 50 ವರ್ಷಗಳ ಕಾಲ ರಾಜಕೀಯದಲ್ಲಿ ಹಳ್ಳಿಯಿಂದ ಡೆಲ್ಲಿವರೆಗೂ ಬೆಳ್ಕೊಂಡು ಹೋಗಿರುವಂಥ ಒಂದು ರಾಷ್ಟ್ರೀಯ ನಾಯಕ. ಒಬ್ಬ ರಾಷ್ಟ್ರೀಯ ನಾಯಕನ ಕಾನ್ಸ್ಟಿಟ್ಯೂನ್ಸಿ, ರಾಷ್ಟ್ರೀಯ ನಾಯಕನ ಜಿಲ್ಲೆ ಹೇಗಿದೆ ಅಂತಂದರೆ ನಾವು ಹೋದರೆ ನಮಗೆ ಒಂಥರ ಬೇಜಾರಾಗುತ್ತೆ. ಶಾಲೆಗಳಿದೆ, ಶಾಲೆಗಳಲ್ಲಿ ಮೇಷ್ಟ್ರಿಲ್ಲ, ಶಾಲೆಗಳಿದ್ರೆ ಬಿದ್ದೋಗೋಂಥ ಶಾಲೆಗಳು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಸೆಸ್ ನೋಡಿ ತೆಗೆದು ಎಜುಕೇಷನ್ದು ಇದನ್ನು ಐ ಥಿಂಕ್ ರಿಸಲ್ಟನ್ನ ತೆಗೆದು ನೋಡಿದ್ರೆ ಎಲ್ಲದಕ್ಕಿಂತ ಕೆಳಮಟ್ಟದಲ್ಲಿ ಲಾಸ್ಟ್ ಸ್ಟೇಜಲ್ಲಿ ಕಲಬುರಗಿ ಮತ್ತು ಗುಲ್ಬರ್ಗ ಬಂದಿದೆ. PUC ರಿಸಲ್ಟ್ಸ್ ನೋಡಿ, ನೀವು 10th ರಿಸಲ್ಟ್ಸ್ ನೋಡಿ ಸರ್. ಬರೀ ಖರ್ಗೆ ಅವರು ಬರೀ ಅವರ ಫ್ಯಾಮಿಲಿನ ಬೆಳೆಸ್ಕೊಂಬಂದ್ರೆ ಹೊರತು, ಅಥವಾ ಪ್ರಿಯಾಂಕಾ ಖರ್ಗೆ ಅವರು ಅಲ್ಲಿನ ಸಮುದಾಯಗಳು, ಅಲ್ಲಿನ ಐ ಥಿಂಕ್ ಒಂದು ಸಮಾಜವನ್ನು ಎತ್ತಿಡಿಲಿಕ್ಕೆ ಯಾವುದೇ ಪ್ರಯತ್ನ ಮಾಡಲಿಲ್ಲ ಸರ್. ಇವ್ರು ನೋಡಿದ್ರಲ್ಲ, ಆ ಜನ, ಅಲ್ಲಿನ ಜನ ಪ್ರಿಯಾಂಕಾ ಇವರನ್ನು ಖರ್ಗೆ ಅವರನ್ನು ಹಳ್ಳಿಯಿಂದ ಡೆಲ್ಲಿವರೆಗೂ ಬೆಳೆಸಿದ್ರು. ಅದೇ ಖರ್ಗೆ ಅವರು ಅದನ್ನು ಸಿಂಗಾಪುರ್ ಮಾಡ್ಬೋದಾಗಿತ್ತು. ಡೆವಲಪ್ಮೆಂಟ್ ವಿಚಾರದಲ್ಲಿ ಮತ್ತು ಅಭಿವೃದ್ಧಿಗಳ ವಿಚಾರದಲ್ಲಿ ಏನೂ ಮಾಡಿಲ್ಲ ಸರ್. ಸೊ ಹಂಗಾಗಿ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ನೈತಿಕವಾಗಿ ಮೊದಲು ನೀವು ಅವ್ರನ್ನ ಬ್ಯಾನ್ ಮಾಡೋದು, ಇವ್ರು ಬ್ಯಾನ್ ಮಾಡೋದು. ಗುಲ್ಬರ್ಗದಲ್ಲಿ, ಕಲಬುರಗಿದಲ್ಲಿ ಬಡತನವನ್ನು ಬ್ಯಾನ್ ಮಾಡಿ, ಅಲ್ಲಿರುವ ಶಾಲೆಗಳಲ್ಲಿ ಬಿದ್ದೋಗೋ ಶಾಲೆಗಳನ್ನು ಒಳ್ಳೆ ಕಟ್ಟಡ ಕಟ್ಟಿ ಬಿದ್ದೋಗೋ ಶಾಲೆಗಳನ್ನು ಬ್ಯಾನ್ ಮಾಡಿ, ಬಡವರ ಮಕ್ಕಳನ್ನು ಶಾಲೆ ಬಿಟ್ಟು ಹೋಗ್ತಾ ಇದ್ದಾರೆ, ಅಲ್ಲಿ ಮೇಸ್ಟ್ರಿಯಲ್ಲಿ ಹೇಳ್ಕೊಡೋಕ್ಕೆ, ಹೇಳ್ಕೊಡೋಕ್ಕೆ ಮೊದಲು ಆ ಮಕ್ಕಳನ್ನು ಕರ್ಕೊಂಬಂದು ಆ ಅಶಿಕ್ಷಣೀಯತೆ ಏನಿದೆ ಅದನ್ನು ಬ್ಯಾನ್ ಮಾಡಿ,
ಇಡೀ ಕರ್ನಾಟಕದಲ್ಲಿ ಲಾಸ್ಟ್ ಸ್ಟೇಜಲ್ಲಿ ಶಿಕ್ಷಣದಲ್ಲಿ ಸೆಕೆಂಡ್ PU ಸಿ ರಿಸಲ್ಟ್ಸ್ 10th PU ಸಿ ಅದನ್ನು ಮೊದಲನೇ ಸ್ಟೇಜ್ ತರೋಕ್ಕೆ ಆ ಒಂದು ಕಾಂಪಿಟೇಷನ್ನ ತಗೊಂಬಂದು ನಿಮ್ಮ ಮನಸ್ಸನ್ನು ಈ ಘಟನೆಗಳಿಗೆ ಆಕರ್ಷಣೆ ಮಾಡೋ ರೀತಿ ಅದ್ರ ಬಗ್ಗೆ ಗಮನ ಕೊಟ್ಟು ಈ RSS ವಿಚಾರ ಮಾಡ್ಕೊಳ್ಳಿ, ನಮಗೇನು ಸಮಸ್ಯೆ ಇಲ್ಲ. ವಿ ಆರ್ ಲಾಸ್ಟ್ ಯಾಕಂದರೆ ಒಬ್ಬ ಮಿನಿಸ್ಟರ್ ಆಗಿ ಹೇಳ್ತಾ ಇದ್ದಾರೆ ಅಂತಂದರೆ ದಟ್ಸ್ ಅ ಪಾಲಿಸಿ ಮ್ಯಾಟ್ರ್, ಅವ್ರು ಮಾಡ್ಕೊಳ್ಳಿ. RSS ಬ್ಯಾನ್ ಮಾಡೋದಕ್ಕಿಂತ ಗುಲ್ಬರ್ಗನ ಉದ್ಧಾರ ಮಾಡಿದ್ರೆ ಐ ಥಿಂಕ್ ಜನ ನಿಮಗೆ ಚಪ್ಪಾಳೆ ಹೊಡಿತಾರೆ, ಜನ ನಿಮ್ಮನ್ನು ಸ್ಪಂದಿಸ್ತಾರೆ. ವಿರೋಧಿಸೋದ್ರಿಂದ ನಮ್ಮನ್ನು ಪ್ರೀತಿ ಮಾಡೋರು ಕಡಿಮೆ ಆಗ್ತಾರೆ, ನಾವು ಅಭಿವೃದ್ಧಿ ಮಾಡೋದ್ರಿಂದ ನಿಮ್ಮನ್ನು ಪ್ರೀತಿ ಮಾಡೋದು ಜಾಸ್ತಿ ಆಗ್ತಾರೆ. ಅದೃಷ್ಟವಂತರು ಪ್ರಿಯಾಂಕಾ ಖರ್ಗೆ, ತಂದೆಯವರು ಕಾಂಗ್ರೆಸ್ಸಿನ ಅಧ್ಯಕ್ಷರು. ಬಟ್ ಎಲ್ಲರಿಗೂ ಅದೃಷ್ಟ ಇರಲ್ಲ. ಅದನ್ನು ಸದ್ಬಳಕೆ ಮಾಡಿ ಸಮಾಜವನ್ನು ಮತ್ತು ನಿಮ್ಮ ಜಿಲ್ಲೆನ, ನಮ್ಮ ಕರ್ನಾಟಕ ಬಿಟ್ಟಾಕಿ. ನಾನು ಪ್ರಿಯಾಂಕಾ ಖರ್ಗೆನ ಕರ್ನಾಟಕ ಉದ್ಧಾರ ಮಾಡಿ ಅಂತ ಎಲ್ಲೂ ಕೇಳಲ್ಲ. ನಾನು ಕೇಳೋದು ಗುಲ್ಬರ್ಗ ಕಲಬುರ್ಗಿನ ಏನಾದರೂ ಮಾಡಿ ಮೇಲೆತ್ತಕ್ಕೆ ಒಂದು ಪ್ರಯತ್ನ ಬಿಡಿ. ಆ ಮಲತಾಯಿ ಧೋರಣೆಯನ್ನು ಬಿಟ್ಟಾಕಿ. ಗುಲ್ಬರ್ಗ ಮೇಲೆ, ನಿಮ್ಮ ಸ್ವಂತ ಜಿಲ್ಲೆ ಮೇಲೇ ನಿಮಗೆ ಮಲತಾಯಿ ಧೋರಣೆ ಇದೆ, ಅದನ್ನು ಬದಲಾವಣೆ ಮಾಡಿ. ಇದು ನನಗೆ ಕೇಳಿದ್ರೆ ನನ್ನ ಕೈ ಏನೂ ಮಾಡೋಕ್ಕಲ್ಲ. ಏನಕ್ಕೆ ಅಂತಂದರೆ ನಾವೆಲ್ಲ ಸಾಮಾನ್ಯ ಮನುಷ್ಯರು. ಒಬ್ಬ ಮಿನಿಸ್ಟ್ರ್ ಕೈಯಲ್ಲಿ 40-50 ವರ್ಷ ಆ ಒಂದು ಗುಲ್ಬರ್ಗನ ಆಡಳಿತ ಮಾಡ್ಕೊಂಬಂದು ಕೈಯಲ್ಲಿ ಮಾಡೋಕ್ಕೆ ತುಂಬ ಈಸಿ ಅಂತ ನಾನು ಹೇಳ್ತೀನಿ ಸರ್.